ನಮ್ಮನ್ನ ಇಲ್ಲಿ ಅಚಾನಕ್ಕಾಗಿ ಸಿಕ್ಕಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಇಲ್ಲಿ ನಮ್ಮನ್ನ ಬರಮಾಡಿಕೊಂಡಿರ್ತಕ್ಕಂತಹ ನಮ್ಮ ಅಡಿಹುಡಿ ಸರ್ ಅವರಿಗೆ ತುಂಬ ಹೃದಯದ ಆತ್ಮೀಯವಾದ ಧನ್ಯವಾದಗಳು. ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ, ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ, ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರೆ. ನಿಮಗೆ ಮುಂದೆ ಕೊಡ್ತಾರೆ. ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ, ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರೆ, ಸತ್ತ ಮ್ಯಾಗ ಮಣ್ಣು ಕೊಡಾಕ ಕುಂತಿರ್ಪ ನೀವು. ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ, ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ, ಸತ್ತ ಮ್ಯಾಗ ಮಣ್ಣು ಕೊಡ್ತಾರ. ಕಲಾವಿದರ ದಿನನಿತ್ಯದ ಬದುಕಿಗೆ ಬಣ್ಣ ಕೊಡೋರು ಯಾರು ಇದ್ರೆ ನಿಮ್ಮಂಥ ಪ್ರೋತ್ಸಾಹಕರು, ನಿಮ್ಮಂಥ ವೀಕ್ಷಕರು ಅಂತ ನಾನು ಬಂದಂತಹ ಉದ್ದೇಶ ಇಷ್ಟ. ನನ್ನ ಗೆಳೆಯ ಪ್ರತಿಯೊಬ್ಬರ ಜೀವನದಲ್ಲೂ ಮುಖ್ಯವಾದಂತಹ ಪಾತ್ರ ಯಾವುದಾದ್ರೂ ಬಂದು ಹೋಗದೇ ಇರುವಂತಹ ಪಾತ್ರ, ಬಂದು ಹೋಗೋ ಪಾತ್ರಗಳು ಬೇರೆ, ಬಂದು ಹೋಗದೇ ಇರುವಂತಹ ಪಾತ್ರಗಳು ಯಾವ ಇದ್ರೆ ಅದು ಫ್ರೆಂಡ್, ಒಬ್ಬ ಗೆಳೆಯ. ಎಲ್ಲರ ಜೀವನದಾಗ ಇರ್ತಾರೆ, ಒಬ್ಬೊಬ್ಬರ ಜೀವನದಾಗ ಒಬ್ಬೊಬ್ಬ ಬೆಸ್ಟ್ ಫ್ರೆಂಡ್ ಇರ್ತಾರೆ. ತಂದೆ ತಾಯಿಗೆ ಹೇಳ್ಕೊಳಕ್ ಆಗದೆ ಇರುವಂತಹ ಎಷ್ಟೋ ವಿಷಯಗಳನ್ನ ನಿಮ್ಮ ಫ್ರೆಂಡ್ಗಳ ಮುಂದೆ ಹೇಳ್ತೀರಿ. ಜೀವನದಾಗ ಎರಡು ಥರ ಫ್ರೆಂಡ್ಗಳಿರ್ತಾರೆ. ಒಂದು ನಮ್ಮ ಮನಸ್ಸಲ್ಲಿ ಎರಡು ಮನಸ್ಸು ಇರ್ತಾವೆ, ಗೊತ್ತಿದ್ದ ಎರಡು ಮನಸ್ಸು. ಒಂದು ಹೋಗುವಂಥದ್ದು, ಒಂಥರ ಬೇಡ ಅಂತದ್ದು. ಎರಡು ಥರ ಫ್ರೆಂಡ್ಗಳಿರ್ತಾರೆ. ಒಬ್ಬ ಅಂತಿರ್ತಾನೆ, ನೀವು ನಡ್ಕೊಂತ ಹೋಗೋದ್ನಾಗ ಒಬ್ಬ ಅಂತಿರ್ತಾನೆ. ಯಾರೇ ಒಬ್ರು ಹುಡುಗಿ ಪಾಸ್ ಆಗೋದಿತ್ತಂದ್ರೆ ಅಲ್ಲಿ ಹೇಳ್ತಾರೆ, ದೋಸ್ತ ಬೇಡ, ನನ್ನ ಮಾತು ಕೇಳ, ಅವ್ರ ಅಪ್ಪ ಸರಿ ಇಲ್ಲ, ಬಿಡ್ತಾನ ಅಂತೇಳಿ ಅಣ್ಣ ಇರ್ತಾನ. ಇನ್ನೊಬ್ಬ ಇರ್ತಾನ, ದೋಸ್ತ ಮುಂದೆ ನಾ ಅದೇನೆ ತಲೆ ಕೆಡಿಸ್ಕೋಬೇಡ. ಅನ್ನುವಂಥ ದೋಸ್ತರು ಇರ್ತಾರ. ಆಮೇಲೆ ಅವ ತಂದಿರ್ತಾನ, ಮುಂದೋಗಿ ಅವ್ರ ಅಪ್ಪನ ಕಡೆ ಬಡಿಸ್ಕೊಂಡಂತಾರ, ಇವ್ನು ನೋಡ್ರಿ ಇವ್ ಒಳ್ಳೆ ಹೊಡೋಗಿರ್ತಾನ. ಅಂಥ ದೋಸ್ತರುಗಳು ಇರ್ತಾರೆ. ಅದಕ್ಕಾಗಿ ಈ ಎರಡು ಮನಸ್ಥಿತಿಗಳನ್ನ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಥಿಯೇಟ್ರದಾಗ ಹೋಗಿ ಕುತ್ಕೊಂಡು ನೋಡ್ರೆ ಸಾಕ್ರಿ, ಆ ಥಿಯೇಟ್ರದಾಗ ನಿಮ್ಗೆ ಅನಿಸ್ತದ, ಈ ಪಾತ್ರ ನಂದ, ಈ ಒಂದು ಜೀವನದ ಕತೆ ನಂದು ಅನ್ನುವಂಥ ಎಲ್ಲರೂ ಮನಸ್ಸಿಗೆ ಇಷ್ಟವಾಗುವಂಥ ನಿಮ್ಮ ಕತೆಗಳನ್ನೇ ನಾವು ಸಿನಿಮಾ ರೂಪದಾಗ ತೋರಿಸೇವಿ. ನೀವು ಮಾಡಿದಂತಹ ಹುಡುಗಾಟ, ತರಲೆ, ತುಂಟಾಟ ಎಲ್ಲಾನು ಈ ಸಿನಿಮಾದಾಗ ಐತ್ರಿ. ಗೆಳೆಯ ಜೀವನದಾಗ ಎಷ್ಟು ಅವಶ್ಯಕತೆ ಗೆಳೆಯ, ಎಷ್ಟು ಅವಶ್ಯಕತೆ ಅಲ್ಲ ಅನ್ನೋದನ್ನು ನಾವು ಈ ಸಿನಿಮಾದಾಗ ತೋರಿಸೇವಿ. ಸೊ ಗೆಳೆಯ ಸಿನಿಮಾನ ಅಷ್ಟೂ ಜನ ನೋಡಕ್ಕೆ ಬರ್ತೀರಿ ಅಂತೇಳಿ, ಈ ಗೆಳೆಯರೆಲ್ಲರೂ ಬರ್ತೀರಿ ಅಂತೇಳಿ ಈ ಗೆಳೆಯ ನಂಬಿದಾನ. ಸೊ ದಯವಿಟ್ಟು ತಾವೆಲ್ಲರೂ ಸೆಪ್ಟೆಂಬರ್ 9ನೇ ತಾರೀಕು ಥಿಯೇಟ್ರಿಗೆ ಬರ್ತೀರಿ. ಒಂದು ಈ ಫ್ರೆಂಡ್ಶಿಪ್ ಡೇ ಮತ್ತು ಫೆಬ್ರವರಿ 14ನೇ ತಾರೀಕು ಏನ್ರಿ, ಇಲ್ಲಿ ಯಾರೋ ರಕ್ಷಾಬಂಧನ ಆಗತ್ತಾರ ನೋಡ್ರಿ. ನಿನ್ನ ಪಾಲಿಗೆ ಅದು ರಕ್ಷಾಬಂಧನ. ಫೆಬ್ರವರಿ 14ನೇ ತಾರೀಕು ಬ್ಲ್ಯಾಕ್ ಡೇ. ಅಲ್ಲ, ಈಗ ನಾವು ತಗೊಳ್ಳೋಣ. ಫೆಬ್ರವರಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ. ಈ ಫ್ರೆಂಡ್ಶಿಪ್ ಡೇ ಮತ್ತು ವ್ಯಾಲೆಂಟೈನ್ಸ್ ಡೇ ಬಂತಪ್ಪ ಅಂತಂದ್ರೆ ನಮ್ಮ ಕಾಲೇಜಾಗ ಫುಲ್ ಅಟೆಂಡೆನ್ಸ್. ಅದೇ ಈ ರಕ್ಷಾಬಂಧನ ರಾಖಿ ಕಟ್ಟೋದು ಬಂತಪ್ಪ ಅಂತಂದ್ರೆ ಕಾಲೇಜ್ ಕ್ಯಾಂಪಸ್ನಾಗ ಗಂಡು ಹುಡುಗರು ಅಲ್ರಿ, ಒಂದು ಗಂಡ ನಾಯಿ ಕುಣ್ಣಿಸೋದಕ್ಕಿರಂಗಿಲ್ಲ. ರಕ್ಷಾಬಂಧನ ದಿನ ರಾಖಿ ಕಟ್ಟಬೇಕಂತೇಳಿ ಹುಡುಗಿಯರು ರಾಖಿ ತಗೊಂಡು ಬಂದಿದ್ರು. ನಮ್ಮ ಗಂಡು ಹುಡುಗರು ಭಾಳ ಶಾನೆ, ಒಬ್ಬ ಇದ್ದಿದ್ದಿಲ್ಲ. ಪಾಪ ಹುಡುಗಿಯರು ಭಾಳ ಬೇಜಾರು ಮಾಡ್ಕೊಂಡು ಹೋದ್ರು. ಇದನ್ನ ನೋಡ್ತಕ್ಕಂಥ ನಮ್ಮ ಮಾಸ್ತರ್ ಯಥಾ ಪ್ರಕಾರ ನಾವು ಮರಣ ದಿನ ಪ್ರೆಸೆಂಟ್ ಇದ್ವಿ. ಮಾಸ್ತರ್ ಬಂದು ಬೈಲಿಕ್ಕೆ ಶುರು ಮಾಡಿದ್ರು, ಲೇ ಮಕ್ಕಳ, ನಮ್ಮ ಸಂಸ್ಕೃತಿಯ ಸಂಪ್ರದಾಯದ ಹರಿಕಾರ ಯಾರಪ್ಪ ಅಂತಂದ್ರೆ ಹುಡುಗಿಯರು. ನಿನ್ನೆ ರಕ್ಷಾಬಂಧನ ದಿನ ರಾಖಿ ಕಟ್ಟಬೇಕಂದ್ರೆ ರಾಖಿ ತೊಗೊಂಡು ಬಂದಿದ್ರು, ನೀವು ಒಬ್ರು ಇದ್ದಿದ್ದಿಲ್ಲ, ನಿಮ್ಗೆ ಮನುಷ್ಯತನ ಇಲ್ಲ ಅಂತಂದ್ರು. ನನ್ನ ಬಾಜು ಕರಿಯಪ್ಪ ನಾವು ಕೂತಿದ್ರಿ. ಸರ ನಮಸ್ಕಾರ ರೀ ಅಂದ. ಯಾಕೆ ಸರ, ನಿನ್ನೆ ರಕ್ಷಾಬಂಧನ ದಿನ ಹುಡುಗಿಯರು ರಾಖಿ ತೊಗೊಂಡು ಬಂದಿದ್ದು, ನಾವು ಕಟ್ಟಿಸ್ಕೋಲಿಲ್ಲ, ನಮಗೆ ಮನುಷ್ಯತ್ವ ಇಲ್ರಿ ಸರ್. ನಿಜವಾಗ್ಲೂ ಹುಡುಗಿಯರಿಗೆ ಏನಾರ ಮನುಷ್ಯತ್ವ ಇದ್ದಿದ್ದ ಖರೆ ಆಗಿತ್ತಪ್ಪ ಅಂತಂದ್ರೆ ನಾಳೆ ನಾವು ಗಂಡು ಹುಡುಗರೆಲ್ಲ ತಾಳಿ ತಗೊಂಡು ಬರ್ತೀವ್ರಿ.
ಕಟ್ಟಿಸ್ಕೋತಾರ ಕೇಳಿರ್ಬೇಕಾದ್ರೆ ಹ್ಯಾಂಡ್ ರೈಟಿಂಗ್ ಸುಧಾರಿಸ್ಬೋದು, ಹ್ಯಾಂಡ್ ರೈಟಿಂಗ್ ಸುಧಾರಿಸ್ಬೋದು, ಹೆಡ್ ರೈಟಿಂಗ್ ಯಾರು ರಪ್ಪನಿಂದ ಸುಧಾರ್ಸಕ್ ಬರಂಗಿಲ್ಲ. ಹಿಂಗಾಗಿ ಯಾವುದೇ ರಿಸಲ್ಟ್ ಬರಲಿ ಬಾಲಕಿಯರದೇ ಮೇಲುಗೈ, ಹುಡುಗಿಯರೇ ಮುಂದೆ ಮುಂದೆ. ನಮ್ಮ ಗಂಡು ಹುಡುಗರು ಅವರ ಜಾಸ್ತಿ ಅಲ್ಲ, ಇಲ್ಲೆಲ್ಲ ಅಷ್ಟು ಕುಂತಾರ. ಜಾಸ್ತಿ ಗುರುಗಳಿಗೆ ಬೈಯೋರು ಯಾರಪ್ಪ ಅಂತಂದ್ರೆ ಹುಡುಗಿಯರನ್ನ. ಇಲ್ಲ ರೀ, ಹೆಂಗೆ ಅನ್ನೋದು ಹೇಳ್ತೀನಿ ನೋಡ್ರಿ. ಜಾಸ್ತಿ ಮಾಸ್ತರ್ಗಳು ಬೈಯೋರು ಯಾರಪ್ಪ ಅಂತ ಹುಡುಗಿಯರಣ್ಣ. ನಮ್ಮ ಮನೆ ಬಾಜುಕ ದೀಪಾ ಅಂತೇಳಿ ಹುಡುಗಿ, ಸ್ವೀಟ್ ನಮ್ಮ ಮನೆ ಬಾಜುಕ, ನಿಮ್ಮ ಮನೆ ಬಾಜುಕ ಅಲ್ಲ, ವಾ ಸ್ವೀಟ್ ತಗೊಂಬಂದಿದ್ಲು, ಅಳ್ಕೊಂತನ ಬಂದಿದ್ಲು. ಅಣ್ಣಾರ ಸ್ವೀಟ್ ತಗೋರಿ ಅಂದಳು. ಯಾಕೆ ಬಂದೆ? ಅಣ್ಣಾರ 10th ಎಕ್ಸಾಮ್ದಾಗ ಫಸ್ಟ್ ರ್ಯಾಂಕ್ ಬಂದೇನ್ರಿ. ಎಲ್ಲಿ ಇವನು ಇದಕ್ಕೆ ಯಾಕೆ ಕಳಾಕತ್ತೆ ಅಂದೆ? ಪರ್ಸೆಂಟೇಜ್ ಎಷ್ಟಾಗೈತೆ ಅಂದ. ಅಣ್ಣಾರ 95 ಆಗೈತ್ರಿ. 95 ಆಗಿದ್ದು ಕಳಾಕತ್ತೆ ಅವ ನೀ? ಅದಕ್ಕೆ ಯಾಕೆ ಕಳಾಕತ್ತೆ? ಇಲ್ರಿ ಅಣ್ಣಾರ, ನಾ ಬಿಡಿಸಿದ್ ನೋಡ್ಬೇಕಾರ ಮಾಸ್ತರ್ ನನಗೆ 98 ಕೊಡ್ಬೇಕಾಗಿತ್ರಿ, 95 ಕೊಟ್ಟಾನ. ಅವನ ಕೈಗೆ ಹಾವು ಕಡಿಲಿ, ಅವನ ಕೈಗೆ ಚೋಳ ಕಡಿಲಿ, ಅವಂಗ ಬರಬಾರ್ದ ಬಂದು ಸಿಡ್ಲು ಬಂದು ಸಾಯ್ಲಿ. ಯಪ್ಪ ನೀನು ಮಾಸ್ತರ್ಗೆ 95 ಕೊಟ್ಟಂತ ಮಾಸ್ತರ್ಗೆ ಹಾವು ಕಡಿಲಿ, ಚೋಳ ಕಡಿಲಿ, ಸಿಡ್ಲು ಬಂದು ಸಾಯ್ಲಿ. ಇದ್ರೊಳಗೆ ನಮ್ಮ ಗಂಡು ಹುಡುಗರು ಭಾಳ ಬೆಟರ್ ರೀ. ಮಾಸ್ತರ್ ಎಷ್ಟ ಮಾರ್ಕ್ಸ್ ಕೊಡಲಿ, 35% ತಗೊಂಡು ಮಾರ್ಕ್ಸ್ ಕಾರ್ಡ್ ಶುಭೋದ್ ರಂಗನ ಪಾದಕ್ಕಿಟ್ಟು ಹಣ್ಣಿಗೆ ಹಚ್ಕೊಂಡಿರ್ತಾರೆ ನಮ್ಮ ಗಂಡು ಹುಡುಗರು. ಯಪ್ಪ ಯಪ್ಪ ಪಾಸ್ ಮಾಡಿದವ ಪುಣ್ಯಾತ್ಮ ಮಾರಾಯ. ಅವನ ಹೆತ್ತು ಹೊಟ್ಟೆ ತಣ್ಣಗಿರ್ಲಿ. ನಮ್ಮ ಹುಡುಗರು ಸ್ಟಡಿ ಮಾಡಕ್ ತಲೆನ ಕೆಡ್ಸ್ಕೊಳಂಗಿಲ್ರಿ, ಒಟ್ಟ ಇಲ್ಲ. ಈ ಹುಡುಗಿಯರ ಫಸ್ಟ್ ರ್ಯಾಂಕ್ ಯಾಕೆ ಬರ್ತಾರಪ್ಪ ಅಂತಂದ್ರ ಆ ಬ್ರಹ್ಮ ಶೆಟ್ಗ್ಯಾಪ ಹುಡುಗಿಯರ ಹಣೆ ಬರಲ್ಲ. ನವಲ್ಗಿರಿ ಕಡ್ಡಿಲೆ ಬರದ, ನವಲ್ಗಿರಿ ಕಡ್ಡಿಲೆ. ನಮ್ಮದೇನು ಕಸಬರಿ ಕಡ್ಡಿಲೆ ಬರದ. ಹಿಂಗಾಗಿ ನಮ್ಮ ಹುಡುಗರು ಸ್ಟಡಿ ಮಾಡಕ್ ತಲೆ ಕೆಡಿಸ್ಕೊಳ್ಳೋದು ಯಾವಾಗಪ್ಪ ಅಂತಂದ್ರ ಅವತ್ತ ಎಕ್ಸಾಮ್ ಇರ್ತೈತಿ, ಅವತ್ತ ಬ್ಲಾಕ್ ಹೋಗ್ತಾರ, ಅವತ್ತ ಡೆಸ್ಕ್ ಮೇಲೆ ಕುಂದಿರ್ತಾರ. ಅಲ್ಲಿ ಕುಂತು ಸ್ಟಡಿ ಸ್ಟಾರ್ಟ್ ರೀ ಅವ್ರದ್ದು. ಆ ಕಡೆ ಈ ಕಡೆ ಕಿಟಕಿ ಖಾಲಿ ಅದಾವೇನ, ಮ್ಯಾಲ ಫ್ಯಾನ್ ಐತೆನ, ಹಿಂದಿನ ಶಾಣೆ ಸೊಳೆ ಮಗದನೋ ದಾಡ ಸೊಳೆ ಮಗದನ, ಡೆಸ್ಕ್ ಕೆಳಗಿಡಾಕ ಜಾಗ ಐತೆನ, ಎಕ್ಸಾಮ್ನರಿನ ಮಾಸ್ತರ್ ಬರ್ತಾನೋ ಮೇಡಮ್ ಬರ್ತಾಳೇನ, ಮೇಡಮ್ ಬಂದ್ರೆ ಮೇಡಮ್ ನೋಡುದು, ಆಮೇಲೆ ಮೇಡಮ್ ಕಾಲ್ ನೋಡೋದು, ಕಾಲಾಗಿಂದ ಕಾಣ್ಲಿಲ್ಲಪ್ಪ ಅಂತಂದ್ರೆ ಕೊಳ್ಳಾಗ ನೋಡೋದು, ಕೊಳ್ಳಾಗ ಏನಾರ ಕರಿಮಣಿ ಸರ ಕಾಣಿತಪ್ಪ ಅಂದ್ರೆ ಲೈಸೆನ್ಸ್ ಐತಪ್ಪ ಅನ್ನೋದು. ಈ ಕಟ್ಟ ಕೊಳ್ಳಾಗಿಂದು ಕರಿಮಣಿ ಸರ ಕಾಣ್ಲಿಲ್ಲಪ್ಪ ಅಂದ್ರೆ ಪಾರಿವಾಳ ಭಾರಿ ಆತ. ಈ ಕಟ್ಟ ಮುಗಿದ್ರಿ ಹಿಂದಿನ ಕೇಳ್ತಾನವ, ಏ ಮಗನ ಇವತ್ತು ಸಬ್ಜೆಕ್ಟ್ ಯಾವ್ದೈತಲೆ? ಅವ ಇವನ್ಕಿಂತ ಶಾಣ ಸೊಳ ಮಗ ರೀ. ಸುಮ್ಮಿರ್ಲಿ ಮಗನ ಇಟ್ಟಾಗೋಸ್ಕರ ಮಾಡ್ತೀವಿ, ಕ್ವಶನ್ ಪೇಪರ್ ಬರಲಿ ಆಮೇಲೆ ಹೇಳತ್ತಾನಂದವ. ಅದಕ್ಕಾಗಿ ಇವತ್ತಿನ ಹುಡುಗರು ಏನಾಗ್ಯಾರಪ್ಪ ಅಂತಂದ್ರೆ ಅಲಂಕಾರಿಕ ಜೀವನವನ್ನು ಅವಲಂಬಿಸ್ತಾ ಇದ್ದೀವಿ ನಾವು ಇವತ್ತಿನ ದಿನ. ಕನ್ನಡಿ ಮುಂದೆ ಹೋಗಿ ನಿಂತಂದ್ರೆ ಸಾಕ್ರೆ ನಾವು ಹುಡುಗಿಯರು ನೋಡಕ್ ಹೋಗೋದೈತಂದ್ರೆ ನಾನು ಹಿಂಗ ಮಾಡಿ ನಮ್ಮ ಹುಡುಗಿ ನೋಡಕ್ ಹೋದ. ಇಲ್ಲಿ ಕೇಳಿದೆ ನಾನು, ಕರ್ನಾಟಕದ ಮೂಲೆ ಮೇಲೆ ಇರತಕ್ಕಂತಹ ಎಲ್ಲ
ವೀರ ಯೋಧರು ಬಂದಿದ್ದೀರಿ ತರಬೇತಿಯನ್ನು ಪಡಲಿಕ್ಕೆ. ಮಂಡ್ಯದವ್ರು ಬಂದಿದ್ದೀರಿ, ಮೈಸೂರವ್ರು ಬಂದಿದ್ದೀರಿ, ಹಾಗೆ ಬೆಂಗಳೂರವರು, ತುಮಕೂರವರು, ಮಂಗಳೂರು, ಚಿಕ್ಕಮಗಳೂರು, ಆ ಕಡೆ ಭಾಗದ ಎಲ್ಲ ಜನನೂ ಬಂದಿದ್ದೀರಿ. ಸೊ ಇಡೀ ಕರ್ನಾಟಕನ ಈ ಮೂಡಲ್ಗಿ ಒಳಗೆ ಬಂದೈತಿ. ಸೊ ಈ ಕರ್ನಾಟಕದ ಅಷ್ಟೂ ಜನನು ನನಗೆ ಸಪೋರ್ಟ್ ಮಾಡಿದ್ದೇ ಆದಲ್ಲಿ ನನಗೂ ಬೆಂಗಳೂರಾಗಿ ಬೆಳೆಯುವಂತಹ ಅವಕಾಶ ಸಿಗ್ತದ. ಒಂದೇ ಒಂದು ಅವಕಾಶ ಕೊಡ್ರಿ ಅಂತ ಕೇಳ್ಕೊತೀನಿ. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಟ್ರೇಡ್ಮನ್, ಜನರಲ್ ಡ್ಯೂಟಿ, ಕ್ಲರ್ಕ್, ಟೆಕ್ನಿಕಲ್, ಸ್ಟೋರ್ ಕೀಪರ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ, PUC ಅಥವಾ ITI ಪಾಸ್ ಆದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಗೂ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್, SSC GD, ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಆರ್ಮಿ ರ್ಯಾಲಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ LC ಜೆರಾಕ್ಸ್ ಮತ್ತು ಊಟ ಮಾಡಲಿಕ್ಕೆ ಒಂದು ಪ್ಲೇಟು, ಒಂದು ಗ್ಲಾಸು ಹಾಗೂ ಹಾಸಿಗೆ ಹಾಗೂ ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನು ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿವೆ.